ಜನ 4 ತರ ಕರೀತಾರೆ. ಹಳ್ಳೂರು ಹೋಟ್ಲು ಅಂತಾರೆ, ರಾಜ್ಕುಮಾರ್ ಹೋಟ್ಲು ಅಂತಾರೆ, ಶಿವರಾಜ್ ಕುಮಾರ್ ಹೋಟ್ಲು ಅಂತಾರೆ. ಇದು ಹೋಟ್ಲು ಬಂದು 40 ವರ್ಷ ಆಯ್ತು ಸರ್. ಬೆಳಿಗ್ಗೆ 7 ಗಂಟೆಗೆ ರಾಜ್ಕುಮಾರ್ ಸಾಂಗ್ ಪ್ಲೇ ಆದ್ರೆ ಇನ್ನು ಸಂಜೆ 6 ಗಂಟೆವರೆಗೂ ಪ್ಲೇ ಆಗ್ತಾನೆ ಇರುತ್ತೆ. ನಮ್ಮಣ್ಣ ಅವ್ರ ಹೋಟ್ಲಿಗೆ ಪ್ರತಿನಿತ್ಯವೂ ನಮ್ ತುಮಕೂರಿನ ಮುದ್ದು ಲಕ್ಷ್ಮಿ ವಿಸಿಟ್ ಆಗ್ತಾಳೆ. ಹೊರಪೇಟೆಯಲ್ಲಿ ಇರುವ ಈ ರಾಜ್ಕುಮಾರ್ ಹೋಟ್ಲು ಗುಡಿಸಿಲಿಂದ ಹೋಟೆಲ್ ಆಗುವ ಜರ್ನಿನ ತುಮಕೂರಿಯನ್ಸು ತುಂಬಾ ಬೆಂಬಲಿಸಿದ್ದಾರೆ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಹೋಟೆಲ್ ಎಂಟ್ರಿ ಆದ ತಕ್ಷಣ ಮೊದಲು ನನ್ ಕಂಡ್ಬಿದ್ದಿದ್ದು ಬಿಸಿ ಬಿಸಿ ಇಡ್ಲಿ ಮಾಡ್ತಿರೋದ್ ಮೇಲೆ. ಈ ಸಾಫ್ಟ್ ಅಂಡ್ ಸ್ಮೂತ್ ಆಗಿರೋ ಇಡ್ಲಿನ ತಿನ್ನಕ್ಕೆ ಮೈಸೂರು, ಹುಬ್ಳಿ, ಧಾರವಾಡ, ಶಿವಮೊಗ್ಗದಿಂದ ಜನ ಬರ್ತಾರೆ. ಬರೇ ಇಡ್ಲಿನೇ ಅಲ್ಲ, ಇಲ್ಲಿನ ಮಸಾಲ್ ವಡೆ ಕೂಡ ಅಷ್ಟೇ ಫೇಮಸ್. ಗೋಲ್ಡನ್ ಫ್ರೈ ಮಸಾಲ್ ವಡೆ ನೋಡ್ಕೊಂಡ್ ನಂಗಂತೂ ಮಜಾನೇ ಬಂದ್ಬಿಡ್ತು. ಗಟ್ಟಿ ಚಟ್ನಿ, ಅವರೆಕಾಯಿ ಉಸ್ಲಿ, ಆಲೂಗೆಡ್ಡೆ ಪಲ್ಯ ಹಾಗೂ ಎಳ್ಳಿಕಾಯಿ ಚಿತ್ರಾನ್ನ, ಇದಿಷ್ಟುನು ಇಡ್ಲಿ ಜೊತೆಗೆ ಮೇಲಿನ ಮೇಲೆ ತುಪ್ಪ ಸುರ್ಕೊಂಡ್ ತಿಂದಾಗ ಗುರು ನಂಗಂತೂ ಸೂಪರ್ ಆಗಿ ಅನ್ಸ್ತು. ಚಿತ್ರಾನ್ನ ಎಷ್ಟು ಟ್ಯಾಂಗಿ ಆಗಿತ್ತು, ದೋಸೆ ಅಷ್ಟೇ ಕ್ರಿಸ್ಪಿ ಆಗಿತ್ತು. ಈ ಹೋಟೆಲ್ಗೆ ವಿಸಿಟ್ ಮಾಡಿ ಹಾಗೂ ನನ್